ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನೀವು ತಿಳಿಸ್ಕೊಡ್ತಿದ್ರಿ ನಮ್ಮ ಕಳೆದ ಸಂಚಿಕೆಗಳಲ್ಲಿ ಶಿವಂ ವಾಸ್ತು ವಿಭಾಗದಲ್ಲೇ ಅಕ್ಷತೆಯ ಉಪಯೋಗ ಹೇಗ್ ಮಾಡ್ಕೋಬೇಕು, ಅರಿಶಿಣದ ಉಪಯೋಗ ಏನೆಲ್ಲ ಮಾಡ್ಕೋಬೇಕು ಅಂತ ಈಗ ಕುಂಕುಮದ ಕುರಿತಾಗಿ ತಿಳಿಸ್ಕೊಡ್ಬೇಕಲ್ವೇ ಗುರುಜಿ? ನಿಜ. ನೋಡಿ ವೀಕ್ಷಕರೇ, ಈ ಶಿವಂ ವಾಸ್ತುವಲ್ಲಿ ಪರಮಾತ್ಮನ ಕೃಪಾ ಕಟಾಕ್ಷ, ಮನೆಯಲ್ಲಿ ಆಗು ಹೋಗುಗಳು, ನಾವು ಜೀವನ ಹೇಗೆ ನಡೆಸಬೇಕು, ಮನೆಯನ್ನು ಕಟ್ ನೋಡು, ಮದುವೆ ಮಾಡಿ ನೋಡು ಅಂದಾಗೆ ಮನೆಯೆಲ್ಲ ಕಟ್ಟು ಬಂದ್ವಿ. ಆದರೆ ಮನೆ ರಕ್ಷಣೆಗೋಸ್ಕರ ಏನೇನೆಲ್ಲ ಶೇಖರಣೆ ಮಾಡಿದ್ವಿ, ಕಲೆ ಹಾಕಿದ್ವಿ, ಎಲ್ಲೆಲ್ಲಿ ಏನೇನು ಇಡಬೇಕು ಎಲ್ಲ ತಿಳ್ಕೊಂಬಂದ್ವಿ. ಹಾಗೆ ಪೂಜೆ ಪುನಸ್ಕಾರಗಳನ್ನ ಮನೆಯೊಳಗೆ ಯಾವ ರೀತಿ ಮಾಡ್ಕೋಬೇಕು, ಗೃಹ ಪ್ರವೇಶ ಏನು ಮಾಡಬೇಕು, ಅದೆಲ್ಲನೂ ಇಲ್ಲಿವರೆಗೂ ಮೆಲುಕು ಹಾಕ್ತಾ ಬಂದಾಗ ಏನಾಗುತ್ತೆ, ಇದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥದ್ದಕ್ಕೆ ನನಗೇನು ಮೇಲಿಂದ ಬಂದಿಲ್ಲ, ಇದೆಲ್ಲ ಬುದ್ಧಿ ಉದ್ರಗಿರ್ತಕ್ಕಂಥದ್ದು. ಏನು ಅಂದರೆ ಆವಾಗ ಅನುಭವಗಳು, ಆವಾಗ ಇದ್ದ ದೊಡ್ಡವರೆಲ್ಲ ಹೇಳ್ಕೊಟ್ಟಿದ್ದು, ಮೊದಲಾಗಿ ನಾವುಗಳು ಏನು ಸ್ಮರಣೆಯನ್ನು ಮಾಡ್ಕೊಂಡಿರ್ತೀವಿ, ಕೆಲವರೆಲ್ಲ ವಿಚಾರಗಳನ್ನು ನಿಗೂಢವಾಗಿ ಇಟ್ಟಿರೋದನ್ನು ನಾವು ಪರಿಶೀಲನೆ ಮಾಡಿದಾಗ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಈ ರೀತಿ ಇದ್ದಾಗ, ಬೇಕು ಅಂದಾಗ, ಹಸುವಾದಾಗ ಮಾತ್ರ ಊಟವನ್ನು ಕೊಡ್ತಾರೆ. ಕೆಲವರು ಕೇಳದಿದ್ದಾಗ ಅವ್ರು ಹೆಂಗೆ ಹೇಳ್ತಾರೆ? ಆದ್ದರಿಂದ ಆ ಕೇಳಿ ಪಡೆದಿರ್ತಕ್ಕಂಥ ನಾನಾ ರೀತಿಯಾದ ಬುದ್ಧಿವಂತರು ನಮಗಿಂತ, ನಾವೆಲ್ಲ ಸಣ್ಣ ಸಸಿ, ಅದಕ್ಕಿಂತ ನಮಗಿಂತ ದೊಡ್ಡ ದೊಡ್ಡ ವೃಕ್ಷಗಳಿದೆ. ಆ ವೃಕ್ಷಗಳ ಹತ್ರ ಏನು ಕೇಳಿಕೊಂಡು ನಿಮ್ಗೆಲ್ಲರಿಗೂ ಹಂಚಿದಾಗ ನಮಗೆ ಆನಂದ. ಅದಕ್ಕೆ ಇಂಥ ಒಂದು ಶಿವಂ ವಾಸ್ತುಗೆ ಕರೆದು ಸ್ವಾಗತ ಮಾಡೋಣ ಆ ಪರಮೇಶ್ವರ ವಾಸ್ತು ಪುರುಷರನ್ನ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಬಹಳ ಸಂತೋಷ ತಾವೆಲ್ಲ ಬಂದಿರೋದು. ನೋಡಿ, ಇವತ್ತಿನ ಶಿವಂ ವಾಸ್ತುವಲ್ಲಿ ನಾವು ಕುಂಕುಮದ ಬಗ್ಗೆ ಮಾತಾಡೋಣ. ಸ್ವಲ್ಪ ಎಲ್ಲರೂ ಗಮನ ಕೊಟ್ಟು ನೋಡ್ಕೊಳ್ಳಿ, ಬರ್ಕೊಳ್ಳಿ. ಸರಿಯಾಗಿ ಗಮನ ಇರೋದಲ್ದಕ್ಕೆ ಒಂದು ದಿವಸ ಮಾಡೋದು, ನಾಳೆ ದಿವಸ ಬಿಟ್ಬಿಡೋದು, ಹೀಗೆಲ್ಲ ಮಾಡಬೇಡಿ. ಏನಕ್ಕೆ ನಿಮ್ಮ ಗಾಲಿನಲ್ಲಿ ನೀವೇ ಹಳ್ಳವನ್ನು ತೋಡ್ಕೊತೀರಾ, ನೀವೇ ಹಳ್ಳದಲ್ಲಿ ಬೀಳ್ತೀರಾ. ನೀವು ಮಾಡೋ ತಪ್ಪಿಗೆ ದೇವ್ರಿಗೆ ಹೊಣೆ ಅಂತೀರ. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಅರ್ಶಿನ ಕುಂಕುಮವನ್ನು ದೇವ್ರ ಮನೇಲಿ ಇಟ್ಟಿರ್ತೀವಿ. ಏನೋ ದೇವ್ರ ಮನೇಲಿ ಇಟ್ಟಿರ್ತೀವಿ. ದೇವ್ರ ಬಟ್ಲಲ್ಲಿ ಅರ್ಶಿನ ಕುಂಕುಮ, ಮಂತ್ರಾಕ್ಷತೆ, ಚಂದ್ರ, ಜ್ಞಾಪಕ ಇಟ್ಕೊಳ್ಳಿ, ಚಂದ್ರನ ಇಡಬೇಕು. ಚಂದ್ರ ಅಂದರೆ ಆಂಜನೇಯನಿಗೆ ಚೆಡ್ಡಿಗೆ ಭಂಡಾರ ಹಾಕಲ್ವಾ, ಆ ಕೇಸರಿ, ಅದಕ್ಕೆ ಚಂದ್ರ ಅಂತ ಕರಿತೀವಿ. ಅದನ್ನು ಎಣ್ಣೆ ಹಾಕಿ ಕಲಸಿದ ಮೇಲೆ ಅದನ್ನು ಭಂಡಾರ ಅಂತ ಕರಿತೀವಿ. ಎಣ್ಣೆ ಹಾಕೋಕ್ಕೆ ಮೊದಲು ಅದು ಯಾವ ಕಾಲಕ್ಕೂ ಚಂದ್ರ ಬಂದು ತೂಕವಾಗಿರುತ್ತೆ, ಸೊಪ್ಪಾಗಿರುತ್ತೆ, ಅದು ದೇವ್ರ ಮನೇಲಿ ಇಡಲೇಬೇಕು. ಇಷ್ಟನ್ನಿಟ್ಟು ಯಾವತ್ತೂ ಒಂದು ವಿಗ್ರಹ ಇದ್ದರೆ ಮನೆಯಲ್ಲಿ ಅದಕ್ಕೆ ಹಿಂಗಿಟ್ಟಾಗ ದೇವರಿಗೆ ಸಾನ್ನಿಧ್ಯ ಬರುತ್ತಂತೆ. ಹೀಗಿರೋ ದೇವ್ರಿಗೆ ಆಹಾ ಹಾಗೆ ಅನ್ಸತ್ತಂತೆ. ಅಂದರೆ ದೇವರೇನೋ ಕದಲ್ತಾ ಇದ್ದಾನೇನೋ, ನಮ್ಮ ಕಡೆ ವಾಲ್ತಾ ಇದ್ದಾನೇನೋ, ನಾವು ಹೇಳೋದು ಹೇಳ್ತಾ ಇದ್ದೇನೇನೋ ಅನ್ನೋ ಭಾವನೆ ಆ ವಿಗ್ರಹದಲ್ಲಿ ನೀವು ನೋಡ್ಬೋದು. ಮುಗುಳ್ನಗೆ, ಬಾ ವಿಗ್ರಹ ನೋಡ್ತೀಯಾ, ನಾನು ಯಾಕೋ ಸೀರಿಯಸ್ ಆಗೈತಿ ಇವತ್ತು, ಸ್ವಲ್ಪ ನಕ್ಕಾಗಿದೆ ಅಂದರೆ ನಿಜವಾಗ್ಲೂ ಇದೆಲ್ಲ ಅನುಭವ ಅಲ್ಲ, ಸತ್ಯವಾಗ್ಲೂ ನಡೆಯುತ್ತೆ. ಆದರೆ ನಿಮಗೆ ಮನದಾಳದಲ್ಲಿ ಆ ಭಗವಂತ ನೋಡೋ ಸಾನ್ನಿಧ್ಯ ಮೊದಲಾಗಿರಬೇಕು, ಕಲ್ತ್ಕೊಳ್ಳಿ. ಅದಕ್ಕೆ ಈ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಚಂದ್ರ ಇಷ್ಟನ್ನ ಆ ಪಂಚವಾಳೆ ಅಂತ 5 ಪಂಚವಾಳೆಯಲ್ಲಿ ಇಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ಅಡಿಕೆಯನ್ನು ಕೂಡ ಇಟ್ಟಿರ್ಬೇಕು. ಯಾವತ್ತೂ ಅಡಿಕೆನ ದೇವ್ರ ಮನೇಲಿ ಖಾಲಿ ಮಾಡಬಾರ್ದು. ದೇವ್ರ ಮನೇಲಿ ಅಡಿಕೆಯನ್ನು ಖಾಲಿ ಮಾಡಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಅಡಿಕೆ ಯಾವತ್ತೂ ಮಂಗಳ ಸ್ಥಿತ, ಆ ಮಂಗಳ ಸ್ಥಿತವಾಗಿರ್ತಕ್ಕಂಥ ಲಕ್ಷ್ಮಿ ಅಲ್ಲಿ ವಾಸವಾಗಿರ್ತಾಳೆ. ಈ ಪಂಚವಾಳೆ ಅಂದರೆ 5, ಆ 5 ಪಂಚವಾಳೆಯಲ್ಲಿ ಪರಿವರ್ತನೆ. ಮೊದಲಾಗಿ ಏನು ಮಾಡ್ತಿದ್ವಿ, ಅರ್ಶಿನ ಕುಂಕುಮ ಯಾವುದ್ರಲ್ಲಿ ಇಡ್ತಿದ್ವಿ ಅಂದರೆ, ಮಾಂಗಲ್ಯಂ ಸರ್ವದಾ ರಕ್ಷಣಾ ರಕ್ಷತೆ ಅಂದಾಗ ದೇವಿ ತನ್ನ ಸ್ತನವನ್ನು ಕತ್ತರಿಸಿ ಪರಮೇಶ್ವರನಿಗೆ ದಾರೆ ಕೊಟ್ಲು. ಯಾರೋ ಮಹಾಲಕ್ಷ್ಮಿ. ಎಷ್ಟೋ ಸರಿ ಕಥೆ ಹೇಳಿದ್ದೀನಿ ಗೊತ್ತಾ, ಜ್ಞಾಪಕ ಇದ್ದಾನೆ. ಆ ಕಥೆಯಲ್ಲಿ ಏನು ಹೇಳುತ್ತೆ ಅಂದರೆ, ಯಾವತ್ತೂ ಅವಳು ಆ ಅರ್ಪಿಸಿರ್ತಕ್ಕಂಥ ಸ್ತನವನ್ನು ಪರಮೇಶ್ವರನ್ ಕೊಟ್ಟಾಗ, ನಿಂತ್ಕೋ ಜಗಜ್ಜನನೇ ನಿಂತ್ಕೋ, ಯಾಕೆ ಈ ಕಠೋರವಾದ ತಪಸ್ಸು ಮಾಡಿದ್ದೆ, ನಾನು ಪರಮೇಶ್ವರ ವಿಷ್ಣುಗೆ ತುಳಸಿದಳವಾಗಿದ್ದೀನಿ, ನಿನಗೆ ಯಾವ ರೀತಿ ಪೂಜಿತವಾಗಬೇಕು, ತಥಾಸ್ತು, ತುಳಸಿದಳವಾಗಿ ಪೂಜಿತವಾಗು ಅಂತಾನೆ ಪರಮೇಶ್ವರ. ಬಹಳ ಸಂತೋಷ ಅಂತೇಳಿ ತುಳಸಿದಳವಾಗಿ ಪೂಜಿತವಾಗೋಳನ್ನ ಇವತ್ತು ಆ ತುಳಸಿದಳ ಮಹಾವಿಷ್ಣುಗಾದಾಗ ಬಿಲ್ವಪತ್ರೆಯಾಗಿ ನನಗೆ ಪೂಜಿತವಾಗು ಅಂತಾನೆ. ಆಗ ಬಿಲ್ವಪತ್ರೆಯಾಗಿ ಪೂಜಿತವಾಗಬೇಕಾದ್ರೆ ಬಿಲ್ವ ಕಾಯಿಗಳು ಬಿಟ್ಟಿರುತ್ತೆ ಗೊತ್ತಾ ನಿಮಗೆ. ಎಲ್ಲ ದೇವಸ್ಥಾನದಲ್ಲೂ ಕಾಯಿಗಳು ಬಿಡಲ್ಲ, ಕೆಲವೊಂದು ದೇವಸ್ಥಾನದಲ್ಲೂ ಅಥವಾ ಕೆಲವೊಂದು ಮರದಲ್ಲಿ ಮಾತ್ರ ಬಿಲ್ವಪತ್ರೆಯಲ್ಲಿ ಕಾಯಿಗಳು ಬಿಡುತ್ತೆ. ಆಗ ನೀವೇನು ಮಾಡಬೇಕು, ಲಕ್ಷ್ಮಿ ನೋಡಿದ್ರೋ ಬಿಟ್ಟಿರೋ, ಆದರೆ ಈ ಸ್ತನ ಬಿಟ್ಟಾಗ, ಆ ಕಾಯಿಗಳು ಬಿಟ್ಟಾಗ ಯಾವತ್ತೂ ತಿಳ್ಕೊಳ್ಳಿ, ಅದಕ್ಕೆ ಏನು ಮಾಡಬೇಕು, ನಮಸ್ಕಾರ ಮಾಡಬೇಕು. ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಸ್ಮರಣೆ ಮಾಡ್ಕೊಂಡ್ರೆ ಸಾಕಂತೆ, ಸಾಕ್ಷಾತ್ ಲಕ್ಷ್ಮಿ ನೋಡಿದಷ್ಟು ಶ್ರೇಷ್ಠತೆ ನಿಮಗೆ ಸಿಗುತ್ತೆ. 3 ಪ್ರದಕ್ಷಿಣೆ ಹಾಕಬೇಕು. ಆಗ ಸ್ತನ ರೂಪೇ ಮಹಾಲಕ್ಷ್ಮಿ ನಮೋಸ್ತುತೆ ಜ್ಞಾಪಿಸ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಆಗ ಈ ಬಿಲ್ವಪತ್ರೆ ಇರ್ತಕ್ಕಂಥ ಶಕ್ತಿ ಸಾಕ್ಷಾತ್ ಲಕ್ಷ್ಮಿ. ಅದಕ್ಕೆ ನೋಡಿ, ಆ ಕಾಲದಲ್ಲಿ ನಮ್ಗೆ ಅರ್ಶಿನ ಕುಂಕುಮ ಇಟ್ಕೊಳ್ಳುವಾಗ ಒಂದು ಬಟ್ಲು ಇರ್ತಿತ್ತು. ಆ ಬಟ್ಲು ಮರದಲ್ಲಿ ಮಾಡ್ತಿದ್ರು. ಯಾವ ಮರ ಗೊತ್ತಾ, ಇದೇ ಬಿಲ್ಲೋ ಮರದಲ್ಲಿ. ಅದನ್ನು ಹೀಗೆ ತಿರುಗಿಸ್ತಾ ಇದ್ವಿ. ಹೀಗೆ ತಿರುಗಿಸ್ತಾ ಇದ್ದಾಗ ಹಿಂಗೆ ತೆಗೆದ್ರೆ ಸಾಕು, ಓಪನ್, ಅಲ್ಲಿ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ, ಈ ಚಂದ್ರ ಮತ್ತು ಅಡಿಕೆಯನ್ನು ಇಟ್ಕೊಳ್ಳೋಕ್ಕೆ ಪಂಚವಾಳೆ, ತಿರುಗಿ ಹಿಂಗೆ ಮುಚ್ಚಿಬಿಡ್ತಕ್ಕಂಥ ವಿಚಾರ. ಈಗೆಲ್ಲ ಸ್ಟೀಲು ಪಾಲು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವುದು ತಿಳ್ಕೊಳ್ಳಿ, ಪಂಚವಾಳೆ ಬೇರೆ ಬೇರೆ ಆಗಬಾರ್ದು ಅಂತೀವಿ. ದೇವ್ರ ಮನೇಲಿ ಇಟ್ಟಾಗ ಪಂಚವಾಳೆ ಅನ್ನೋದು ಯಾವತ್ತೂ ಒಟ್ಟಿಗೆ ಇರಬೇಕು.
ಬೇರೆ ಆಗಬಾರ್ದು. ನಾವೀಗೇನು ಮಾಡ್ಬಿಟ್ಟಿದ್ದೀವಿ, ಎಲ್ಲ ಬೆಳ್ಳಿ ತೊಗೊಂಡ್ಬಿಟ್ಟು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು, ಇದು ಅಟ್ಯಾಚ್ಮೆಂಟೇ ಇಲ್ಲ, ಎಲ್ಲ ಅಟ್ಯಾಚ್ಮೆಂಟ್. ಅರ್ಶಿನ ಕುಂಕುಮ ಒಂದು ಕಡೆ ಇಲ್ಲ, ಅರ್ಶಿನ ಒಂದು ಕಡೆ ಪಕ್ಕದಲ್ಲಿ ಅಡಿಕೆ ಇಟ್ಬಿಡ್ತಾರೆ, ಆಮೇಲೆ ಕುಂಕುಮಕ್ಕೂ ಅರ್ಶನಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಅರ್ಶಿನ ಕುಂಕುಮ ಯಾವತ್ತೂ ಮಂಗಳ ಪೀಠ ಸ್ಥಿತವಾಗಿರ್ತಕ್ಕಂಥ ಇದನ್ನ ಕುಂಕುಮನ ಜೊತೆ ಇಟ್ಟಿರ್ತೀವಿ. ಈ ಕುಂಕುಮ ಅರ್ಶನದಲ್ಲೇ ಬಂದಿದೆ, ಹೌದಾ? ಇದನ್ನ ದೇವ್ರ ಮೇಲೆ ಇಟ್ಟಾಗ ದೇವರಿಗೆ ಮಾತ್ರ ಸೀಮಿತವಾಗಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಳ್ಳಿ. ತಗೊಂಬಂದು ಅರ್ಶಿನ ಕುಂಕುಮ ಬೇರೆಯವ್ರಿಗೆ ಹೆಂಗಸರಿಗಲ್ಲ ಕೊಡೋದು. ಅರ್ಶಿನ ಕುಂಕುಮ ದೇವರಿಗೆ ಇಡಬೇಕು, ನೀವು ಇಟ್ಕೊಳ್ಳೋದಲ್ಲ. ನಿಮ್ಗೆ ಇಟ್ಕೊಳ್ಳೋ ಅರ್ಹತೆನೇ ಇಲ್ಲ. ನೀವು ಇಟ್ಕೊಂಡ್ರೆ ದೇವ್ರಿಗೆ ಇಡಕ್ಕೆ ಏನು ನಿಮ್ಮ ಮನೆ ನಾಯಿ ಅದು? ಖಂಡಿತ ಅಲ್ಲ. ದೇವ್ರನ್ನ ಯಾವತ್ತೂ ದೇವರಾಗಿ ಪೂಜೆ ಮಾಡಬೇಕು. ನೀವು ಇಟ್ಕೊಂಡಿದ್ದು ಅವ್ರು ಇಟ್ಕೊಳ್ಳೋಕೆ ನಮ್ಮ ಕೆಲಸದವ್ರಲ್ಲ. ಅವರಿಗೆ ಪೂಜೆ ಮಾಡಿದ್ದು ಬೇಕಾದ್ರೆ ನಾವು ಇಟ್ಕೋಬಹುದು. ಕುಂಕುಮಾರ್ಚನೆ ದೇವರಿಗೆ ಮಾಡಿದಾಗ ಪರಿಪೂರ್ಣ ಅನುಗ್ರಹ. ನೀವು ಮಾಡ್ಕೊಂಡಿರ್ತಕ್ಕಂಥದ್ದು ಎಂಜಲ್ ಬಿಸಾಕಿದ ಹಾಗೆ ನೀವು ಮಾಡಿದ್ದು ದೋಷಗಳೇನಾಗತ್ತೆ, ನಿಮ್ಮ ದಾರಿದ್ರ್ಯವನ್ನು ನೀವು ಇಟ್ಕೊಂಡಿರೋದನ್ನ ಆ ದೇವರಿಗೆ ಇಟ್ಟ ಹಾಗಾಗತ್ತೆ. ನಮ್ಮ ದಾರಿದ್ರ್ಯ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ದಾರಿದ್ರ್ಯನೇ ಅಭಿವೃದ್ಧಿ ಆಗತ್ತೆ ಹೊರತು ದಾರಿದ್ರ್ಯ ಹೋಗಲ್ಲ. ಅದಕ್ಕೆ ಹೇಳೋದು, ದೇವರುಗಳಿಗೆ ಯಾವತ್ತು ಇಟ್ಟಿರ್ತಕ್ಕಂಥದ್ದನ್ನ ನಾವಿಟ್ಕೋಬೇಕೆ ಹೊರತು ಜೀವನದಲ್ಲಿ ತಿಳ್ಕೊಳ್ಳಿ, ದೇವರಿಗೆ ಇಡೋದನ್ನ ಯಾವ ಕಾಲಕ್ಕೂ ಮುಟ್ಟಬಾರ್ದು. ಯಾಕೆ ಹೊರಗಡೆ ತರಬಾರ್ದು ದೇವ್ರ ಮನೆಯಿಂದ ಕುಂಕುಮವನ್ನು ಅಂದರೆ, ಆ ಬಟ್ಲನ್ನೇ ಹೊರಗಡೆ ತರಬಾರ್ದು. ಯಾಕೆಂದರೆ ಯಾವುದೋ ಹೆಂಗಸರು ಕೊಟ್ಟಿರ್ತೀರ, ಅವಳು ಈಚೆ ಆಗಿರ್ತಾಳೋ ಏನೋ, ಯಾರು ಗೊತ್ತು? ಅವಳು ಹೋಗಿ ಮುಟ್ಟಿರೋದನ್ನ ತಿರುಗಿ ಎತ್ಕೊಂಬ ದೇವ್ರ ಮೇಲೆ ಇಡ್ತೀರಾ? ಯಾವತ್ತು ತಿಳ್ಕೊಳ್ಳಿ, ದೇವರ ಮನೇಲಿ ಇಟ್ಟಿರೋದು ಸಪರೇಟಾಗಿ ಇಟ್ಬಿಡಿ. ಯಾವ ಕಾಲಕ್ಕೂ ಹೊರಗಡೆ ತರಬೇಡಿ, ಅದು ಹಾಗೇ ಇರಬೇಕು. ಹೆಂಗಸರಿಗೆ ಅಕಸ್ಮಾತ್ ಹೊರಗಡೆ ಬರ್ತಕ್ಕಂಥವ್ರು ದೊಡ್ಡ ಚೀಫ್ ಮಿನಿಸ್ಟರ್ ಹೆಂಡ್ತಿನೇ ಬರಲಿ, ಆದ್ರೂ ಅಲ್ಲಿ ಹೊರಗಡೆ ಪ್ಲಾಸ್ಟಿಕ್ದಾದ್ರೂ ಸರಿ, ಇಲ್ಲ ತಾಮ್ರದ್ದಾದ್ರೂ ಸರಿ, ಇಲ್ಲ ಹಿತ್ತಾಳಿದಾದ್ರೂ ಸರಿ, ನಿಮ್ಮ ಅನುಕೂಲ ಬೆಳ್ಳಿದಾದ್ರೂ ಸರಿ, ಯಾವ ರೀತಿ ಅವ್ರು ಇಟ್ಕೊಳ್ಳಿ. ಹೊರಗಡೆ ಬಂದು ಅರ್ಶಿನ ಕುಂಕುಮ ಬೇರೆ ಇಟ್ಕೊಳ್ಳಿ. ಅವ್ರಿಗೆ ಅರ್ಶಿನ ಕುಂಕುಮ ಕೊಡುವಾಗ ಆ ಅರ್ಶಿನ ಕುಂಕುಮದ ಬಟ್ಟಲು ಬೇರೆಯಾಗೇ ಇರಬೇಕು. ಯಾವ ಕಾಲಕ್ಕೂ ದೇವ್ರ ಮನೆ ಹಿಡಾಗಿಲ್ಲ. ತದನಂತರ ನೀವು ಅವ್ರು ಕೊಟ್ಟಿದ್ದನ್ನ ನೀವು ಇಟ್ಕೋಬಾರ್ದು, ನೀವು ಕೊಟ್ಟಿದ್ದನ್ನ ಅವ್ರು ಇಟ್ಕೋಬಾರ್ದು. ಅದಕ್ಕೋಸ್ಕರ ಅವ್ರಿಗೆ ಸಪರೇಟಾಗಿ ಹೊರಗಡೆ ಇರೋದು ಇಡಬೇಕು. ಅಂದರೆ ನೀವು ಇಟ್ಕೊಳ್ಳೋದು ಅವರೇ ಇಟ್ಕೋಬಾರ್ದು ಅಂತ ಅರ್ಥ ಏನು? ನೀವು ಕ್ಷೇತ್ರಕ್ಕೆ ಹೋಗಿ ಬಂದಿರ್ತೀರ, ಯಾತ್ರೆಗಳು ಹೋಗಿ ಬಂದಿರ್ತಾರೆ, ಫಲಾಫಲಗಳನ್ನು ಅಪೇಕ್ಷೆ ಪಟ್ಟು ದೇವಸ್ಥಾನದಲ್ಲಿ ವಿಭೂತಿ, ಕುಂಕುಮ, ಅರ್ಶಿನ, ಗಂಧ ಇತ್ಯಾದಿಗಳನ್ನೆಲ್ಲ ತಗೊಂಡ್ಬಂದಿರ್ತಾರೆ. ಆ ಹೂವು ಸಾಲಿಗ್ರಾಮ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ಬಂದಿರೋದು ಶಕ್ತಿ ಅನುಸಾರವಾಗಿ ನೀವು ಆ ಕರ್ಮವನ್ನು ಕಳ್ಕೊಂಡು ತಗೊಂಡ್ಬಂದಿರೋದು. ಅದು ನಿಮ್ಮ ಕುಟುಂಬಕ್ಕೆ ಮಾತ್ರ, ಎತ್ಕೊಂಡು ಹೋಗಿ ಊರಿಗೆ ಹಂಚಕ್ಕಲ್ಲ. ಅಂದರೆ ಸುಮ್ಮನೆ ಇರಲಾರ್ದವ್ನು ಮೈ ಪರ್ಚ್ಕೊಂಡ ಅಂತ ನಿಮ್ಮ ಫಲವನ್ನು ಏನು ಮಾಡ್ಬಿಟ್ಟು ಫ್ರೀಯಾಗಿ ಬಿಟ್ಟಿಗೆ ದಾನ ಮಾಡ್ದಂಗೆ ಆಗೋಯ್ತು. ಆ ಫಲಾಫಲಗಳನ್ನ ಅವ್ರು ಕುಂಕುಮ ಕೊಟ್ಬಿಟ್ರೆ, ನಾವು ಡಬ್ಬಿಲಿ ಹಾಕಿದ್ವಿ ಎಲ್ಲ ಕ್ಷೇತ್ರ ತಗೊಳ್ಳಿ ಅಂತ ಅವ್ರು ಕೊಡ್ಬೋದಾ? ಹಂಗೆ ಕೊಡೋ ಹಾಗಿಲ್ಲ. ನೀವೇನು ಮಾಡಬೇಕು, ಯಾವ ಕಾಲಕ್ಕೂ ಊರಿಗೆ ಹೋಗಿ ಬಂದಿರೋದು, ಯಾತ್ರೆಗೆ ಹೋಗಿ ಬಂದಿರೋದು ಎಲ್ಲ ಒಂದು ಬಟ್ಟಲಿಗೆ ಹಾಕಬೇಕು. ಗಂಧ ಆಗಲಿ, ಅಕ್ಷತೆ ಆಗಲಿ, ಕುಂಕುಮ ಆಗಲಿ, ಮಹಾಪ್ರಸಾದ. ಆ ಪ್ರಸಾದವನ್ನು ಪ್ರತಿದಿನ ದೇವ್ರ ಮನೆಗೆ ಹೋಗಿ ಬಂದು ನಮಸ್ಕಾರ ಮಾಡಿದ ಮೇಲೆ ಹೊರಗಡೆ ಬಂದು ಆ ಬಟ್ಟಲನ್ನ ನಿಮ್ಮ ಮಾತ್ರ ಇಟ್ಕೊಳ್ಳೋದು. ಆ ಬಟ್ಟಲು ಬೇಕಾದ್ರೆ ದೇವ್ರ ಮನೇಲಿ ಇಟ್ಕೊಳ್ಳಿ, ಅದನ್ನು ದೇವ್ರಿಗೂ ಹಾಕಬಾರ್ದು. ನೀವು ಮಾತ್ರ ಪ್ರಸಾದ ಸ್ವೀಕರಣೆಗೋಸ್ಕರ ಹಣೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಯಜಮಾನರಿಗೆ ಎಲ್ಲವನ್ನು ಇಟ್ಕೊಳ್ಳೋದು. ಆ ಕುಂಕುಮದಲ್ಲಿ ರಕ್ಷಣೆ ಏನಾಗುತ್ತೆ. ನೀವು ಕುಂಕುಮವನ್ನು ಯಾವ ಕಾಲಕ್ಕೂ ಹೇಳ್ತಾ ಇದ್ದೀನಿ, ಯಾವ್ಯಾವುದೋ ಕೆಮಿಕಲ್ ಕುಂಕುಮ ಕೊಂಡ್ಕೋಬೇಡಿ. ಅಯ್ಯೋ ನೀಲಿ ಬಣ್ಣ ಇದೆ ಫಸ್ಟ್ ಆಗಿ ಕಣ್ಣರ್ ಕಾಣುತ್ತೆ, ಹಂಗಲ್ಲ. ಬಣ್ಣ ನೋಡಿ ಮೈಗಣ್ಣ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಯಾವ ಕಾಲಕ್ಕೂ ಮಣ್ಣಿಗೆ ಬೈ ಮಾಡಬೇಡಿ. ಯಾವತ್ತೂ ಆ ರೀತಿಯಾಗಿ ಮಾರ್ಕೊಂಡ್ಬಿಟ್ರೆ ಜೀವನ ಪರಿವರ್ತನೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಮಾಡಬೇಕಾದಿಷ್ಟೇ, ಯಾವ ಕಾಲಕ್ಕೂ ಕುಂಕುಮನ ಅರ್ಶಿನಲ್ಲಿ ಮಾಡಿರೋ ಒಳ್ಳೆ ಕುಂಕುಮನ್ನ ಸಿಗತ್ತೆ. ಆಂಧ್ರ ಭಾಗದಲ್ಲಿ ಕೆಲವರು ಮಾಡ್ತಾರೆ, ತಮಿಳುನಾಡು ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ತಗೊಂಬಂದು ಇಟ್ಕೊಳ್ಳಿ, ಒಳ್ಳೆ ಕಂಪ್ನಿದು. ಇಲ್ಲ ಏನು ಮಾಡ್ತಾರೆ ಗೊತ್ತಾ, ನಾವು ಕುಂಕುಮ ಇಟ್ಕೊಳ್ಳೋಕ್ಕೆ ಸಂಕೋಚ. ಕೆಲವರು ಇಟ್ಕೊಳ್ಳಿ ಅಂದರೆ, ಇಲ್ಲ ರೀ ಅಲ್ಲಿ ಸ್ವಲ್ಪ ನನಗೆ ನವೆ ಆದಂಗೆ ಆಗ್ಬಿಟ್ಟು ಅಲರ್ಜಿ ಆಗ್ಬಿಟ್ಟಿದೆ. ಯಾಕೆ ಅಲರ್ಜಿ ಆಗುತ್ತೆ? ಕೆಮಿಕಲ್ ಮಿಕ್ಸ್ ಮಾಡಿರ್ತಾನೆ, ಅದನ್ನು ಇಟ್ಕೊಳ್ಳೋಕ್ಕೋಸ್ಕರ ಪೇಸ್ಟ್ ಥರ ಇರುತ್ತೆ, ಅದಕ್ಕೋಸ್ಕರ ಹಂಗೆ ಆಗ್ಬಿಡುತ್ತೆ. ಒಳ್ಳೆ ಕುಂಕುಮ ಇಟ್ಕೊಂಡ್ರೆ ಯಾಕಾಗುತ್ತೆ? ಆ ಕಾಲದಿಂದ ಇಟ್ಕೊಳ್ತಿರಲ್ವ ಕೆಲವರೆಲ್ಲ ಇಟ್ಕೊಳ್ಳೋರು. ಕುಂಕುಮನ ಯಾವತ್ತು ತಿಳ್ಕೊಳ್ಳಿ, ಆ ಕಾಣಿ ಭಾಗದಲ್ಲಿ ಇಟ್ಕೊಳ್ಳೋರು. ಒಂದು ಬಿಲ್ಲೆ ದೊಡ್ಡ ರಾಮಟಂಕಿ ಇರ್ತಿತ್ತು, ಆ ಬಿಲ್ಲೆ ಆಕಾರದಲ್ಲಿ ಇಟ್ಕೊಳ್ಳೋರು. ಎಷ್ಟೋ ಜನ ಮುತ್ತೈದೆ ಬಾಗ್ನ ಕೊಡು ಅಂದಾಗ ಆ ಮುತ್ತೈದೆ ತನ ಬರಬೇಕಾದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಕುಂಕುಮ ಜಾಸ್ತಿ ಇಟ್ಕೊಳ್ತಿರೋ ಗಂಡನ ಆಯುಸ್ಸು ಜಾಸ್ತಿ. ಪುಟಾಣಿಗೆ ಇಟ್ಕೊಳ್ತಿರೋ ನೀವೇ ನಿಮ್ಮ ಗಂಡನ ಆಯುಸ್ಸನ್ನ ಕಮ್ಮಿ ಮಾಡ್ಕೊಂಡು ಹಾಗೆ. ಅಭಿವೃದ್ಧಿ ಯಾವಾಗ ಪಡಿಸೋದು? ಕುಂಕುಮ ಏನಕ್ಕೆ ಧರಿಸ್ತೀವಿ ಅಂದರೆ, ನೀನು ಕುಂಕುಮ ಇಟ್ಕೊಂಡಾಗಲೇ ಗೊತ್ತಾಗೋದು ನಿನಗೆ ಮದುವೆ ಆಗಿದೆ ಅಂತ. ದೇವ್ರ ಕುಂಕುಮ ಇಟ್ಕೊಂಡ್ರೆ ಹಣೆ ಮೇಲಿರ್ತಕ್ಕಂಥ ಕುಂಕುಮ ಇಟ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಮೇಲ್ಗಡೆ ಇರ್ತಕ್ಕಂಥ ಸಿಂಧೂರವನ್ನು ಇಟ್ಕೋಬೇಕು. ಸಿಂಧೂರನೇ ಬೇರೆ, ಕುಂಕುಮನೇ ಬೇರೆ. ಸಿಂಧೂರ ಮಾಡ್ತಕ್ಕಂಥದ್ದು ಯಾವುದರಲ್ಲಿ? ಗೋರೋಜನ ಜೊತೆಗೆ ಸೇರಿಸಿದಾಗ ಸಿಂಧೂರ ಬರುತ್ತೆ. ಅದು ಕೇಸರಿಯಲ್ಲಿ ಮಾಡ್ತಕ್ಕಂಥದ್ದು ಸಿಂಧೂರ. ಕುಂಕುಮ ಬೇರೆ. ಅದಕ್ಕೆ ಸಿಂಧೂರ ಮಾಡ್ತಕ್ಕಂಥದ್ದು ಗಿಡ ಮೂಲಿಕೆಗಳಲ್ಲಿ. ಅದನ್ನು ಯಾವತ್ತು ಹಣೆಯ ಮೇಲ್ಭಾಗ, ಬೈಟ್ಲೆಯಲ್ಲಿ ಮೇಲ್ ಹಣೆಯ ಕೊನೆ ಭಾಗಕ್ಕೆ ಗಂಡನ ಹತ್ರ ಇಡ್ಸ್ಕೊಳ್ಳೋದು. ನಾವೇ ಅಲಂಕಾರ ಮಾಡ್ಕೊಂಬಿಡೋದಲ್ಲ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಯಜಮಾನ್ರ ಹತ್ರ ಕುಂಕುಮನ ಹಣೆಗೆ ಇಟ್ಕೊಳ್ಳೋ ಬದಲು ನೀವು ಕುಂಕುಮ ಇಟ್ಕೊಂಬಿಡಿ. ಏನು ಅಂದರೆ ಸ್ವಲ್ಪ ಕುಂಕುಮ ಇಡ್ತೀರಾ ಅಂದಾಗ ಆ ಕುಂಕುಮನ ಆ ಗಂಡ ಅದನ್ನು ಹಾಗೆ ಇಟ್ಟಾಗ ಏನು ಆನಂದ ಅಂತೀರಾ. ನಿಮಗೂ ಅವಳ ಮೇಲೆ ಲವ್, ಅವನಿಗೂ ನಿಮ್ಮ ಮೇಲೆ ಲವ್. ಬೆಳಗಿನ ಸಾಯಂಕಾಲದವರು ಗಂಡ ಹೆಂಡತಿ ಜಗಳನೇ ಮಾಡಲ್ಲ. ಏನು ಆನಂದವಾಗಿರ್ಬೋದು. ಇದು ಮನೆ ಕುಟುಂಬ ಲಕ್ಷಣ. ನೀವು ಅಲಂಕಾರ ಮಾಡಿಕೊಂಡು ಕೆಲವರೆಲ್ಲ ಇದ್ದೀರಾ,
ಯಜಮಾನ್ರು ಇಲ್ಲದೆ ಇದ್ರೂ ಶೋಕ್ಗೆ ಸ್ಲೀವ್ಲೆಸ್ ಬೇಸ್ ಹಾಕೊಂಡು ಲಕ್ಷಣ ಹೊರಗಡೆ ತಿರುಗಾಡ ಬರಕ್ಕೆ ಮೇಲ್ಗಡೆ ಸಿಂಧೂರ ಇಟ್ಕೊಳ್ಳೋದು. ಇದೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡಿ. ಮನಸ್ಸು ಮೆಚ್ಚೋ ಹಾಗೆ, ಭಗವಂತ ಮೆಚ್ಚೋ ಹಾಗೆ, ನಿಮ್ಮ ಮನಸ್ಸು ಮೆಚ್ಚೋ ಹಾಗೆ ಮಾಡ್ಕೊಳ್ಳಿ ಹೊರತು ಬೇರೆಯವ್ರಿಗೆ ಆಡಂಬರಗೋಸ್ಕರ ಜೀವನ ಮಾಡಬೇಡಿ. ಈ ಜೀವನ ಯಾವತ್ತಿದ್ರೂ ಹೊಲಸು, ಯಾವತ್ತಿದ್ರೂ ಉದ್ಧಾರ ಆಗಲ್ಲ. ಹುಷಾರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಬಂದ ಭಾಗ್ಯ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಆ ಸಿಂಧೂರವನ್ನು ಹಣೆಗೆ ಇಟ್ಕೊಳ್ಳೋ ಯೋಗ್ಯತೆ. ಬೇರೆಯವರೆಲ್ಲ ಇಟ್ಕೊಳಕ್ ಆಗಲ್ರಿ. ಅರ್ಥ ಆಯ್ತಾ? ಏನೋ ನಾವು ತಲೆ ಗುಂಡಿಗೆ ಬೋಳಿಸ್ಕೊಂಡಿದ್ರೆ ಆ ತಲೆ ಮೇಲೆ ಲಕ್ಷ್ಮಣ್ ನಾಮ ಹಂಗೆ ಹೇಳಿದ್ರೆ ನಾವು ಮೇಲ್ಗಡೆ ಕುಂಕುಮ ಇಟ್ಕೋಬಹುದು. ಆದರೆ ಈಗ ಆಗಲ್ಲ. ಹೆಣ್ಣು ಮಕ್ಕಳಿಗೆ ಆ ಮಧ್ಯ ಬೈತಲಲ್ಲಿ ಇಟ್ಕೊಂಡ್ರೆ ಆ ಕಳೆ, ಇದು ಭಾರತ ನಾರಿಯ ಲಕ್ಷಣ. ಏನಂತೀರಾ? ಆ ಲಕ್ಷಣದಲ್ಲಿ ಅವಲಕ್ಷಣ ಮಾಡ್ಕೊಳ್ಳದೆ ಕಾಯ್ತಾ ಕೂತ್ಕೊಳ್ಳಿ. ಮತ್ತಷ್ಟು ವಿಚಾರ ಮಾತಾಡ.